ಶ್ರೀ ರಾಮ ಅವತಾರದ 4ನೇ ಭಾಗ. ಧನು ಗಂಧರ್ವನಿಂದ ದೊರೆತು ಹೆಚ್ಚಿನ ವಿವರ. ರಾಮ ಮತ್ತು ಲಕ್ಷ್ಮಣ ಸೀತೆಗಾಗಿ ಹುಡುಕುತ್ತಾ ಮುಂದೆ ಮುಂದೆ ಹೋದರು. ಅವರು ಕರ್ನಾಟಕದ ತುಮಕೂರಿನ ದೇವರಾಯನ ದುರ್ಗದ ಹತ್ತಿರವಿರುವ ದಟ್ಟ ಕಾಡಿಗೆ ಬಂದರು. ಇಬ್ಬರಿಗೂ ತುಂಬ ಬಾಯಾರಿಕೆಯಾಗಿದ್ದರೂ ಕುಡಿಯಲು ತುಸು ಕೂಡ ನೀರು ಸಿಗಲಿಲ್ಲ. ಅಲ್ಲಿ ಎಲ್ಲಿ ನೋಡಿದರೂ ಬರೀ ಬಂಡೆಗಳೇ. ಕೊನೆಗೆ ರಾಮ ಬಾಣ ಹಿರಿದು ಒಂದು ಬಂಡೆಗೆ ಹೊಡೆದ. ಬಂಡೆ ಬಾಯಿ ಬಿಟ್ಟು ನೀರು ಝರಿಯಂತೆ ಹರಿಯತೊಡಗಿತ್ತು. ರಾಮ ಲಕ್ಷ್ಮಣ ತಮ್ಮ ಬಾಯಾರಿಕೆ ತೀರಿಸಿಕೊಂಡು ಅಲ್ಲಿಂದ ಮುಂದೆ ನಡೆದರು. ಈ ಚಮತ್ಕಾರವನ್ನು ನೋಡಿದ ಜನರು ಅದಕ್ಕೆ ರಾಮನ ಚಿಲುಮೆ ಎಂದು ಕರೆದರು. ಇಂದು ಕೂಡ ಬಂಡೆಯ ಸೀಳಿನಿಂದ ಝರಿಯಂತೆ ನೀರು ಹರಿಯುತ್ತದೆ. ನೀವು ಇದನ್ನು ನೋಡುವುದಷ್ಟೇ ಅಲ್ಲ, ರಾಮನು ಸೇವಿಸಿದ ನೀರನ್ನು ಕೂಡ ಸೇವಿಸಬಹುದು. ಒಂದು ವೇಳೆ ನೀವು ದೇವರಾಯನ ದುರ್ಗಕ್ಕೆ ಹೋದರೆ ಅಲ್ಲಿ 2 ಪವಿತ್ರ ದೇವಸ್ಥಾನಗಳು ಕಂಡುಬರುತ್ತವೆ. ದೇವರಾಯನ ದುರ್ಗ ಈ 2 ದೇವಸ್ಥಾನಗಳಿಗೆ ತುಂಬ ಪ್ರಸಿದ್ಧ. ಶ್ರೀ ಲಕ್ಷ್ಮೀ ಸಹಿತನಾದ ಭೋಗ ನರಸಿಂಹ ದೇವಾಲಯ ಬೆಟ್ಟದ ನಡು ಭಾಗದಲ್ಲಿ. ಸಾಮಾನ್ಯ ಜನರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಇಲ್ಲಿಗೆ ಬರುತ್ತಾರೆ. ಇನ್ನೊಂದು ದೇವಸ್ಥಾನ ಮೇಲ್ತುದಿಯಲ್ಲಿರುವ ಯೋಗ ನರಸಿಂಹನದು. ಮುಕ್ತಿ ಬಯಸುವ ಭಕ್ತರು ಇಲ್ಲಿಗೆ ಬರುತ್ತಾರೆ. ಇಬ್ಬರು ತುಂಬ ದೂರ ನಡೆದು ದಣಿದು ವಿಶ್ರಾಂತಿ ಬಯಸಿದ್ದರು. ಆಗ 2 ಕೈಗಳು ಅವರನ್ನೇ ಹಿಂಬಾಲಿಸಿ ಬರುತ್ತಿರುವುದು ಕಂಡಿತು. ಆ ಕೈಗಳು ಅವರನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದವು. ಆ ಕೈಗಳಿಂದ ತಪ್ಪಿಸಿಕೊಂಡು ರಾಮ ಲಕ್ಷ್ಮಣರು ಇಬ್ಬರು ಓಡತೊಡಗಿದ್ದರು. ಇವರು ಓಡಿದಂತೆಲ್ಲ ಉದ್ದವಾದ ಆ ಕೈಗಳು ಇವರನ್ನೇ ಹಿಂಬಾಲಿಸಿದ್ದವು. ಇದೆಂತಹ ದೈತ್ಯ ಎಂದು ಯೋಚಿಸುತ್ತಿದ್ದವರು ಕೊನೆಗೆ ಆ 2 ಕೈಗಳನ್ನು ಕತ್ತರಿಸಿ ಹಾಕಿದ್ದರು. ಆಗ ಯಾರೋ ಅರ್ತನಾದ ಮಾಡುತ್ತಾ ಅವರನ್ನು ಕೂಗಿದಂತಾಯಿತು. ಆ ಧ್ವನಿ ಹೇಳಿತು, ಯಾರು ನೀವು? ಇತ್ತ ಬನ್ನಿ, ನಿಮ್ಮನ್ನು ಶ್ರೀರಾಮ ಮತ್ತು ಲಕ್ಷ್ಮಣನೆಂದು ತಿಳಿದುಕೊಂಡಿದ್ದೇನೆ. ಅವರನ್ನು ಬಿಟ್ಟರೆ ನನ್ನ ಕೈಗಳನ್ನು ಕತ್ತರಿಸುವುದು ಯಾರಿಂದಲೂ ಆಗದು. ಬನ್ನಿ, ಮಾತನಾಡಿ, ನಾನು ನಿಮ್ಮ ಮಾತು ಕೇಳಲು ಆತುರನಾಗಿದ್ದೇನೆ. ರಾಮ ಮತ್ತು ಲಕ್ಷ್ಮಣ ತಮ್ಮೆದುರಿಗೊಂದು ದೊಡ್ಡ ಹಾಗೂ ವಿಕಾರವಾದ ಜೀವಿಯನ್ನು ಕಂಡರು. ಅದಕ್ಕೆ ಹಣೆಯಲ್ಲಿ ಕಣ್ಣುಗಳಿದ್ದರೆ ದೊಡ್ಡದಾದ ಹೊಟ್ಟೆಯಲ್ಲಿ ಕಾಳುಗಳಿದ್ದವು. ಅದಕ್ಕೆ ನಡೆಯಲು ಆಗುತ್ತಿರಲಿಲ್ಲ. ಆದರೆ ಕೈಗಳನ್ನು ಚಾಚಿದ್ದರೆ ಚಾಚಿದಷ್ಟು ದೂರಕ್ಕೆ ಬೆಳೆಯುತ್ತಿದ್ದವು. ರಾಮ ಅದಕ್ಕೆ ಧೈರ್ಯದಿಂದ ಉತ್ತರಿಸಿದ್ದ. ಆ ಜೀವಿ ಮತ್ತೆ ಹೇಳಿತು, ರಾಮ, ನಿನಗೆ ನನ್ನ ನಮಸ್ಕಾರಗಳು. ನಾನು ದೈತ್ಯನಲ್ಲ, ನಾನೊಬ್ಬ ಶಾಪಕ್ಕೊಳಗಾದ ಗಂಧರ್ವ. ಆದರೆ ಸೂರ್ಯಾಸ್ತದ ಮುಂಚೆಯೇ ನನ್ನನ್ನು ಕತ್ತರಿಸಿ ಬೆಂಕಿಯಲ್ಲಿ ಬಿಸಾಡಿರಿ. ಅಂದರೆ ಮಾತ್ರ ನಾನು ಯಥಾ ರೂಪಕ್ಕೆ ಬಂದು ನನ್ನ ಕಥೆಯನ್ನು ಹೇಳಬಲ್ಲೆ. ರಾಮ ಅದರ ಮಾತನ್ನು ನಂಬಿ ತನ್ನ ಬಾಣದಿಂದ ಅದನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕಿದ್ದ. ಆಗ ಬೆಂಕಿಯಿಂದ ಸುಂದರಾತಿ ಸುಂದರನಾದ ಗಂಧರ್ವನೊಬ್ಬ ಎದ್ದು ಬಂದ. ಆತ ನೋಡಲು ತುಂಬ ಆಕರ್ಷಕನಾಗಿದ್ದ. ಗಂಧರ್ವ ಅವರಿಗೆ ಹೇಳಿದ, ನಾನು ಧನು, ಒಬ್ಬ ಸುಂದರ ಗಂಧರ್ವ. ನಾನು ಸೌಂದರ್ಯದಿಂದ ನನಗೆ ಭ್ರಾಂತಿಯಾಯಿತು, ಅಹಂಕಾರ ಬಂದಿತು. ಅಹಂಕಾರ ನನ್ನನ್ನು ದುಃಖಕ್ಕೀಡು ಮಾಡಿತು. ಕುರೂಪಿಯಾದ ಋಷಿಗಳನ್ನು ಹಾಗೂ ಇತರರನ್ನು ನಾನು ಅವಮಾನ ಮಾಡಿದ್ದೆ. ಅವರನ್ನು ಸಿಟ್ಟಿಗೆಬ್ಬಿಸಿದ್ದೆ, ಅವರಿಗೆ ನೋವು ಕೊಟ್ಟೆ. ನನ್ನ ವಿಕೃತ ಚಟುವಟಿಕೆ ಕೆಲ ಸಮಯ ಮುಂದುವರಿಯಿತು. ಕೊನೆಗೆ ಬೇಸತ್ತು ಋಷಿಗಳು ನನಗೆ ಶಿಕ್ಷೆ ಕೊಡಲು ನಿರ್ಧರಿಸಿದ್ದರು. ಅವರ ಶಾಪದಿಂದ ನಾನು ಕಬಂಧಬಾಹು ಎಂಬ ಕುರೂಪಿ ದೈತ್ಯನಾದೆ. ನಂತರ ನನ್ನ ಕೈಯನ್ನು ಚಾಚಿ ಪ್ರಾಣಿಗಳನ್ನು ಹಾಗೂ ಮನುಷ್ಯರನ್ನು ಹಿಡಿದು ತಿನ್ನತೊಡಗಿದ್ದೆ. ನಾನು ನಡೆಯುವ ಶಕ್ತಿಯನ್ನು ಕಳೆದುಕೊಂಡೆ. ಅದಕ್ಕಿಂತ ಹೆಚ್ಚಾಗಿ ನನ್ನಲ್ಲಿದ್ದ ವಿಶೇಷ ಶಕ್ತಿಯಾದ ಹಿಂದೆ ನಡೆದುದನ್ನು ಮುಂದಾಗುವುದನ್ನು ತಿಳಿಯುವ ಶಕ್ತಿಯನ್ನು ಕಳೆದುಕೊಂಡೆ. ಆದರೆ ಆ ಋಷಿಗಳು ತುಂಬ ದಯೆಯುಳ್ಳವರಾಗಿದ್ದರು. ಅವರು ನಿನ್ನನ್ನೇ ಅವಲಂಬಿಸು ಎಂದರು. ಈಗ ನೀನು ನನ್ನನ್ನು ಶಾಪದಿಂದ ಮುಕ್ತಗೊಳಿಸಿದ್ದೆ. ಈಗ ನೀವೇನು ಮಾಡಬೇಕೆಂದು ನಾನು ಹೇಳುವೆ. ಶಬರಿ ತನ್ನ ಗುರು ಮತಾಂಗ ಮಹರ್ಷಿಯ ಆಶ್ರಮದಲ್ಲಿ ನಿಮಗಾಗಿ ಬಹಳ ವರ್ಷಗಳಿಂದ ಕಾಯುತ್ತಿದ್ದಾಳೆ. ಆ ಆಶ್ರಮ ಪಂಪಾ ಸರೋವರದ ತೀರದಲ್ಲಿದೆ. ನೀವು ಹೋಗಿ ಆಕೆಯನ್ನು ಭೇಟಿಯಾಗಿ ಆಕೆ ಸರಿಯಾದ ಸ್ಥಳ ಹಾಗೂ ಸರಿಯಾದ ಜನರ ಹತ್ತಿರ ನಿಮ್ಮನ್ನು ಕಳಿಸುತ್ತಾಳೆ. ನೀನು ಸೀತಾಮಾತೆಯನ್ನು ಮತ್ತೆ ಮರಳಿ ಪಡೆದು ಬಹಳ ಕಾಲದವರೆಗೆ ರಾಜ್ಯವನ್ನಾಳುತ್ತಿ. ಧನು ಗಂಧರ್ವ ರಾಮ ಲಕ್ಷ್ಮಣರಿಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನರ್ಪಿಸಿ ವಿದಾಯ ಹೇಳಿ ಅನಂತನಾಗಿ ಹೋದ. ಶಬರಿಗೆ ಮುಕ್ತಿ ದೊರಕಿತು. ಧನು ಗಂಧರ್ವನ ಉಪದೇಶದಂತೆ ಇಬ್ಬರು ಮತಾಂಗ ಮಹರ್ಷಿಯ ಆಶ್ರಮಕ್ಕೆ ಬಂದರು. ಅದು ಪಂಪಾ ಸರೋವರದ ತಟ್ಟದಲ್ಲಿತ್ತು. ಮಹರ್ಷಿಯ ಜೀವನದ ಕೊನೆಯವರೆಗೂ ಶಬರಿ ಅವರು ಸೇವೆ ಮಾಡಿಕೊಂಡಿದ್ದಳು. ಶಬರಿಯ ಸೇವೆಯಿಂದ ಸಂತೋಷಗೊಂಡು
ಅವರು ಶ್ರೀರಾಮ ಅಲ್ಲಿಗೆ ಬರುವವರಿಗೆ ಕಾದು ಆತನಿಂದ ಆಶೀರ್ವಾದ ಪಡೆಯಬೇಕು ಎಂದು ಹೇಳಿದ್ದರು. ಶಬರಿ ಹಣ್ಣು ಹಂಪಲುಗಳನ್ನು ಗಡ್ಡೆ ಗೆಣಸುಗಳನ್ನು ಶ್ರೀರಾಮನಿಗಾಗಿ ಸಂಗ್ರಹಿಸುತ್ತಾ ಎಷ್ಟು ವರ್ಷಗಳವರೆಗೆ ಕಾದಳು. ರಾಮ ಈ ದಿನ ಬರುವನೇನೋ, ರಾಮ ಮರುದಿನ ಬರುವನೇನೋ ಎಂದು ರಾಮನ ದಾರಿ ಕಾಯುತ್ತಾ ಪ್ರತಿನಿತ್ಯವೂ ಆಶ್ರಮಕ್ಕೆ ಬರುವ ದಾರಿಗೆ ಹೂವನ್ನು ಹರಡುತ್ತಿದ್ದಳು. ಇದು ಆಕೆಯ ನಿತ್ಯದ ದಿನಚರಿ ಆಗಿ ಹೋಗಿತ್ತು. ಶಬರಿಯಷ್ಟೇ ಮುಗ್ಧ ಭಕ್ತೆಯಾಗಿದ್ದಳೆಂದರೆ ಸಿಹಿಯಾಗಿರುವ ಹಣ್ಣುಗಳನ್ನು ರುಚಿ ನೋಡಿ ನೋಡಿ ಆರಿಸಿ ರಾಮನಿಗಾಗಿ ಸಂಗ್ರಹಿಸಿ ಇಡುತ್ತಿದ್ದಳು. ಶಬರಿಯ ಮನಸ್ಸು ಮುಗ್ಧ ಮಗುವಿನ ಮನಸ್ಸಿನಂತಿತ್ತು. ನಿರಾಶೆಯಾಗದ ಶಬರಿ ಪ್ರತಿನಿತ್ಯ ರಾಮನಿಗಾಗಿ ಬರಾಳೆ ಹಣ್ಣು ಹೂವುಗಳನ್ನು ಆಯ್ದು ತರುತ್ತಿದ್ದಳು. ರಾಮ ಶಬರಿಯ ಹತ್ತಿರ ಬಂದಾಗ ವೃದ್ಧೆಯಾಗಿ ಹೋಗಿದ್ದಳು. ಆದರೆ ಆಕೆಯ ಮನಸ್ಸು ಮಾತ್ರ ಇನ್ನೂ ತಾರುಣ್ಯದಂತಿತ್ತು. ಆಕೆ ರಾಮನಲ್ಲಿ ಎಂದೆಂದಿಗೂ ಭರವಸೆ ಕಳೆದುಕೊಳ್ಳದೆ ಅದನ್ನು ಹಸಿರಿಯಾಗಿಯೇ ಇಟ್ಟುಕೊಂಡಿದ್ದಳು. ಶಬರಿ ರಾಮನನ್ನು ನೋಡಿದ್ದಾಗ ತನ್ನ ಸಂತೋಷದ ಶಬ್ದಗಳನ್ನು ಉಚ್ಚರಿಸದಷ್ಟು ಭಾವೋದ್ವೇಗಕ್ಕೊಳಗಾದಳು. ಬಲು ನಂಬಿಕೆ ಹಾಗೂ ಭಕ್ತಿಯಿಂದ ರಾಮ ಮತ್ತು ಲಕ್ಷ್ಮಣರನ್ನು ಸತ್ಕರಿಸಿದ್ದಳು. ಶ್ರೀರಾಮ ಆಕೆಯ ಭಕ್ತಿ ಪರವಶತೆಯನ್ನು ಕಂಡು ಆಶ್ಚರ್ಯಚಕಿತನಾಗಿ ಹೋದ. ದೇವರನ್ನು ಪೂಜಿಸಲು ಆಕೆಗೆ ನವವಿಧ ಭಕ್ತಿಯ ಕುರಿತು ತಿಳಿಸಿದ್ದ. ಶ್ರೀರಾಮ ನಂತರ ಆಕೆಯ ಗುರು ಎಲ್ಲಿರುವನೋ ಅಲ್ಲಿಗೆ ಹೋಗಿ ಮೊದಲಿನಂತೆಯೇ ಗುರುವಿನ ಶಿಷ್ಯೆಯಾಗಿರೆಂದು ಆಶೀರ್ವದಿಸಿದ್ದ. ಶಬರಿ ತಾನಿದ್ದ ಆಶ್ರಮದ ಪರಿಚಯ ರಾಮ ಲಕ್ಷ್ಮಣರಿಗೆ ಮಾಡಿಸಿದ್ದಳು. ತನ್ನ ಗುರುವಿನ ವಾಸಸ್ಥಾನಕ್ಕೆ ಹೋಗುವ ಮುಂಚೆ ವಾಲಿ, ಸುಗ್ರೀವ, ಜಾಂಬುವಂತ ಮತ್ತು ಹನುಮಂತರ ಕುರಿತು ಹೇಳಿ ಅವರನ್ನು ಹೇಗೆ ಸಂಧಿಸಬೇಕೆಂಬುದನ್ನು ತಿಳಿಸಿದ್ದಳು. ಸುಗ್ರೀವ ಮತ್ತು ಹನುಮಂತರಿಂದ ಸಹಾಯ ಪಡುವಂತೆ ಅವರಿಗೆ ಹೇಳಿದ್ದಳು. ರಾಮ ಸುಗ್ರೀವನನ್ನು ಭೇಟಿಯಾದ. ರಾಮ ಮತ್ತು ಲಕ್ಷ್ಮಣ ಅಲ್ಲಿಂದ ಮುಂದೆ ಹೋಗಿ ಋಷಿಮುಖ ಪರ್ವತವನ್ನು ದಾಟಿದ್ದರು. ಮತ್ತೆ ಅವರಿಗೆ 2 ಪರ್ವತಗಳು ಕಂಡು ಬಂದವು. ಅವುಗಳತ್ತ ನಡೆದರು. ಇಬ್ಬರು ಶಬರಿ ಹೇಳಿದ ದಾರಿಯಲ್ಲಿಯೇ ಮುಂದೆ ಬಂದರು. ದೂರದಲ್ಲಿದ್ದ ಕೆಲವು ಜನರು ಇವರು ಬರುವುದನ್ನೇ ನೋಡುತ್ತಿದ್ದರು. ಅವರು ವಾನರರು. ಮನುಷ್ಯರಿಗಿಂತ ಸ್ವಲ್ಪ ಬೇರೆ ರೀತಿಯಲ್ಲಿ ಕಂಡುಬಂದರು. ಮನುಷ್ಯರಷ್ಟೇ ಬುದ್ಧಿಯುಳ್ಳವರು. ಶ್ರೀರಾಮ ಲಕ್ಷ್ಮಣರನ್ನು ನೋಡುತ್ತಿದ್ದ ಆ ವಾನರರು ಸುಗ್ರೀವನ ಗುಂಪಿಗೆ ಸೇರಿದ್ದವರು. ಆ ಭಾಗದ ಅರಣ್ಯದಲ್ಲಿ ಮನುಷ್ಯರಿಬ್ಬರು ಬರುತ್ತಿರುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಗಿತ್ತು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ವಾನರರ ಗುಂಪಿನ ಕುರಿತು ಈ ವಾನರರ ಗುಂಪಿಗೆ ಭಯವಿತ್ತು. ರಾಮ ಲಕ್ಷ್ಮಣರನ್ನು ಆ ಗುಂಪಿನವರೇ ಕಳುಹಿಸಿರಬಹುದೇನೋ ಎಂದು ಈ ವಾನರರ ಗುಂಪು ಯೋಚಿಸಿತು. ದೂರದಿಂದಲೇ ಇವರನ್ನು ಎದುರಿಸಲು ಆ ವಾನರರ ಗುಂಪು ಯೋಚಿಸಿ ಹನುಮಂತನನ್ನು ಇವರ ಹತ್ತಿರ ಕಳುಹಿಸಲು ನಿರ್ಧರಿಸಿತು. ಹನುಮಂತ ವಿದ್ವಾಂಸ ಬ್ರಾಹ್ಮಣನಂತೆ ವೇಷ ಧರಿಸಿ ಅಪರಿಚಿತರನ್ನು ಭೇಟಿಯಾಗಿ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಿಸಿದ್ದ. ರಾಮ ಲಕ್ಷ್ಮಣ ಹನುಮಂತನ ಮಾತಿಗೆ ಮರು ಹೋದರು. ನಂತರ ತಾವು ಯಾರು, ಅಲ್ಲಿಗೇಕೆ ಬಂದಿದ್ದೇವೆ ಎಂಬುದನ್ನು ತಿಳಿಸಿದ್ದರು. ರಾವಣ ಅಪಹರಿಸಿಕೊಂಡು ಹೋದ ಸೀತೆಯನ್ನು ಹಿಂತಿರುಗಿ ಪಡೆಯಲು ಹನುಮಂತನನ್ನು ಭೇಟಿಯಾಗುವಂತೆ ಜಟಾಯು, ಧನು ಹಾಗೂ ಶಬರಿ ತಮ್ಮನ್ನು ಕಳುಹಿಸುವುದಾಗಿಯೂ ತಿಳಿಸಿದ್ದರು. ಆಗ ಹನುಮಂತ ತನ್ನ ನಿಜ ರೂಪಕ್ಕೆ ಬಂದು ಅವರಿಬ್ಬರನ್ನು ತನ್ನ ಭುಜಗಳ ಮೇಲೆ ಕೂಡಿರಿಸಿಕೊಂಡು ವಾನರರ ರಾಜ ಸುಗ್ರೀವನ ಅರಮನೆಯತ್ತ ಬಂದ. ಅವರು ಕೆಲವು ಆಭರಣಗಳನ್ನು ತೋರಿಸಿದ್ದಾಗ ರಾಮ ಲಕ್ಷ್ಮಣ ಅವು ಸೀತೆಯ ಆಭರಣಗಳೆಂದು ಗುರುತಿಸಿದ್ದರು. ಕೆಲವು ದಿನಗಳ ಹಿಂದೆ ತಾವು ಅರಣ್ಯದಲ್ಲಿದ್ದಾಗ ಪುಷ್ಪಕ ವಿಮಾನವೊಂದು ಹಾರಿ ಹೋಗುತ್ತಿದ್ದುದನ್ನು, ಅದರಲ್ಲಿ ಕುಳಿತು ಸೀತೆಯೊಬ್ಬಳು ಅಳುತ್ತಿದ್ದುದನ್ನು ಹಾಗೂ ಆ ಪುಷ್ಪಕ ವಿಮಾನದಿಂದ ಆಭರಣಗಳು ಬಿದ್ದುದನ್ನು ಹನುಮಂತ ರಾಮ ಲಕ್ಷ್ಮಣನಿಗೆ ತಿಳಿಸಿದ್ದ. ಸುಗ್ರೀವ ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡುವುದಾಗಿ ಭರವಸೆ ನೀಡಿ ಕೆಲವು ದಿನಗಳವರೆಗೆ ಅವರಿಗೆ ತನ್ನಲ್ಲಿಯೇ ಉಳಿಯಲು ಹೇಳಿದ. ವಾಲಿಯ ಕತೆ. ಸೀತೆಯ ಕುರಿತು ಮತ್ತಷ್ಟು ವಿವರಗಳನ್ನು ತಿಳಿದುಕೊಂಡು ಬರುವಂತೆ ಸುಗ್ರೀವ ತನ್ನ ವಾನರರನ್ನು ಕಳುಹಿಸಿದ್ದ. ರಾಮ ಲಕ್ಷ್ಮಣರು ಅಲ್ಲಿಯೇ ಉಳಿದುಕೊಂಡುವಂತೆ ಒಂದು ದಿನ ಸುಗ್ರೀವ ತನ್ನ ಕಥೆಯನ್ನು ಅವರಿಗೆ ಹೇಳಿದ. ಸುಗ್ರೀವ ವಾಲಿಯ ಕಿರಿಯ ಸಹೋದರ, ಸೂರ್ಯನ ಆಶೀರ್ವಾದದಿಂದ ಹುಟ್ಟಿದ್ದವನು. ವಾಲಿ ದೇವೇಂದ್ರನ ಆಶೀರ್ವಾದದಿಂದ ಹುಟ್ಟಿದ್ದವನು. ವಾನರ ಸಹೋದರರಿಬ್ಬರು ತುಂಬ ಸಹಕಾರದಿಂದ ಸಂತೋಷದಿಂದ ಅದೇ ಭಾಗದಲ್ಲಿ ಜೀವಿಸಿಕೊಂಡಿದ್ದರು. ವಾಲಿ ತುಂಬ ಬಲಶಾಲಿ ರಾಜ. ಈತ ಎಷ್ಟು ಬಲಶಾಲಿಯಾಗಿದ್ದಾನೆಂದರೆ ಪ್ರತಿನಿತ್ಯ ಬೆಳಗಿನ ಸಮಯ ಭೂಮಿಯ ಒಂದು ತುದಿಯಿಂದ ಮತ್ತೊಂದು ತುದಿ ತಲುಪುತ್ತಿದ್ದ ವಿವಿಧ ಸಮುದ್ರಗಳಲ್ಲಿ ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದ.
ವಾಲಿಯ ಬಲದ ಮುಂದೆ ರಾವಣ ಕೂಡ ದುರ್ಬಲನಾಗಿದ್ದ. ಒಮ್ಮೆ 10 ತಲೆಯ ರಾವಣನನ್ನು ಬಂದಿಯಾಗಿಸಿಕೊಂಡು ತನ್ನ ಮಗ ಅಂಗದನಿಗೆ ಆಟಿಕೆ ಎಂದು ರಾವಣನನ್ನು ತೋರಿಸಿದ್ದ. ಸುಗ್ರೀವ ರಾಜಕುಮಾರನಾಗಿದ್ದ. ಅಣ್ಣ ತಮ್ಮಂದಿರಿಬ್ಬರು ಸುಖದಿಂದ ಜೀವಿಸಿಕೊಂಡಿದ್ದರು. ಆದರೆ ವಾಲಿ ತನ್ನವೇ ಆದ ಕೆಲವು ದೌರ್ಬಲ್ಯಗಳನ್ನು ಹೊಂದಿದ್ದ. ಅವನು ಅಹಂಕಾರಿ ಮತ್ತು ಮಾತಿಗೂ ಸಂದೇಹ ಪಡುವ. ಹೀಗೊಂದು ದಿನ ಅರ್ಧ ರಾತ್ರಿಯ ಸಮಯದಲ್ಲಿ ದೈತ್ಯನೊಬ್ಬ ವಾಲಿಯ ಅರಮನೆಗೆ ಬಂದ. ಯುದ್ಧಕ್ಕೆ ಆಹ್ವಾನಿಸಿದ ವಾಲಿಗೆ ಕೋಪ ಬಂದು ಯುದ್ಧಕ್ಕೆ ಸ್ನಾನಾದ. ಆದರೆ ಸುಗ್ರೀವ ವಾಲಿಗೆ ಎಚ್ಚರಿಕೆ ನೀಡಿ, ದೈತ್ಯರು ರಾತ್ರಿಯ ಸಮಯದಲ್ಲಿ ತುಂಬ ಶಕ್ತಿವಂತರಾಗಿರುತ್ತಾರೆ, ಕಾರಣ ಅವರೊಂದಿಗೆ ಯುದ್ಧ ಬೇಡ ಎಂದ. ಆದರೆ ವಾಲಿ ಕೇಳಲಿಲ್ಲ. ಬಂದಿದ್ದ ದೈತ್ಯ ವಾಲಿಯನ್ನು ಗುಹೆಯೊಂದಕ್ಕೆ ಕರೆದೊಯ್ದು ಸುಗ್ರೀವನು ವಾಲಿಯನ್ನು ಹಿಂಬಾಲಿಸಿದ್ದ. ವಾಲಿ ಸುಗ್ರೀವನನ್ನು ಗುಹೆಯ ಬಾಗಿಲಲ್ಲೆಲ್ಲ ನಿಲ್ಲಿಸಿ ದೈತ್ಯನ ಬೆನ್ನು ಹತ್ತಿದ. ದೈತ್ಯರು ಬಲು ಮಾಯಾವಿಗಳು, ಬೇಗನೆ ಅದೃಶ್ಯರಾಗಿ ಕೈಗೆ ಸಿಗದಂತಾಗಿ ಬಿಡುತ್ತಾರೆ. ವಾಲಿಗೆ ಆ ದೈತ್ಯನನ್ನು ಹುಡುಕಿ ಕೊಲ್ಲಲು 1 ವರ್ಷದ ಸಮಯ ಬೇಕಾಯಿತು. ವಾಲಿಗಾಗಿ ಕಾಯುತ್ತಾ ಸುಗ್ರೀವನಿಗೆ ಬೇಸರ ಬಂತು. ಆಗ ಗುಹೆಯೊಳಗಿನಿಂದ ರಕ್ತ ಹರಿಯುತ್ತಿರುವುದನ್ನು ಸುಗ್ರೀವನಿಗೆ ಕಂಡಿತು. ಸುಗ್ರೀವನಿಗೆ ಭಯ ಜಾಸ್ತಿ. ನೇತ್ಯಾತ್ಮಕವಾಗಿ ಯೋಚಿಸುವವನು ದೈತ್ಯನನ್ನು ಕೊಲ್ಲಲು ವಾಲಿಗೆ ಇಷ್ಟು ಸಮಯ ಅವಶ್ಯಕತೆಯಿಲ್ಲ ಅಂದರೆ ಇದರ್ಥ ವಾಲಿ ಸತ್ತಿರಬಹುದು, ಈ ರಕ್ತ ವಾಲಿಯದೇ ಆಗಿರಬಹುದು, ಈಗ ದೈತ್ಯ ಹೊರಗೆ ಬರಬಹುದು ಎಂದೆಲ್ಲ ಯೋಚಿಸಿ ಹೆದರಿ ಆ ದೈತ್ಯನನ್ನು ಗುಹೆಯಿಂದ ಹೊರಗೆ ಬರದಂತೆ ತಡೆಯಲು ದೊಡ್ಡ ಬಂಡೆಯೊಂದನ್ನು ಎತ್ತಿ ಗುಹೆಯ ಬಾಗಿಲುಗಳನ್ನು ಮುಚ್ಚಿಬಿಟ್ಟ. ಓಡುತ್ತಾ ಅರಮನೆಗೆ ಬಂದ ವಾನರ ಪ್ರಜೆಗಳು ಸುಗ್ರೀವನ ಮಾತು ಕೇಳಿ ವಾಲಿ ಸತ್ತಿರಬಹುದೆಂದು ಎಂದುಕೊಂಡು ಸುಗ್ರೀವನಿಗೆ ಪಟ್ಟಗಟ್ಟಿ ತಮ್ಮ ರಾಜನನ್ನಾಗಿ ಮಾಡಿಕೊಂಡರು. ದೈತ್ಯನನ್ನು ಕೊಂದ ನಂತರ ದಣಿದಿದ್ದ ವಾಲಿ ಹಸಿದಿದ್ದ ಕೂಡ ಗುಹೆಯ ಬಾಗಿಲನ್ನು ಬಂಡೆಯಿಂದ ಮುಚ್ಚಿದ್ದನ್ನು ಕಂಡು ಅವನಿಗೆ ಸುಗ್ರೀವನ ಮೇಲೆ ಅಸಾಧ್ಯ ಕೋಪ ಬಂತು. ಕಿಷ್ಕಿಂಧೆಗೆ ಹಿಂತಿರುಗಿ ಬಂದ ಸುಗ್ರೀವ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದ. ತನ್ನ ಅಣ್ಣನಿಗಾಗಿ ಕಾಯ್ದೆ ಆಜ್ಞೆ ಉಲ್ಲಂಘಿಸಿದ್ದ. ಅಣ್ಣನಿಗೆ ಸಹಾಯ ಮಾಡದೆ ಓಡಿ ಬಂದಿದ್ದ. ಸತ್ಯ ಸಂಗತಿ ಏನೆಂಬುದು ತಿಳಿದುಕೊಳ್ಳದೆ ಕಿಷ್ಕಿಂಧೆಗೆ ರಾಜನಾಗಿದ್ದ. ಇವೆಲ್ಲ ಸುಗ್ರೀವ ಮಾಡಿದ ತಪ್ಪುಗಳು. ಸುಗ್ರೀವ ತನ್ನ ತಪ್ಪುಗಳನ್ನು ಹೇಗೆ ಒಪ್ಪಿಕೊಂಡರೂ ವಾಲಿ ಕೇಳಿಸಿಕೊಳ್ಳಲಿಲ್ಲ. ಕ್ಷಮೆ ಯಾಚಿಸಿದರೂ ಸುಗ್ರೀವನನ್ನು ಕ್ಷಮಿಸಲಿಲ್ಲ. ದುರುದ್ದೇಶ ಉಳ್ಳವನೆಂದು ಸುಗ್ರೀವನಿಗೆ ಅಪದನೆ ಹೊರಿಸಿದ್ದ. ಅವನಿಗೆ ಏನನ್ನೂ ಕೊಡದೆ ನಿರ್ದಯನಾಗಿ ರಾಜ್ಯದಿಂದ ಹೊರದೂಡಿ ಬಿಟ್ಟ ವಾಲಿ ಕ್ರೋಧದಿಂದ ಸಹನೆ ಮತ್ತು ಬುದ್ಧಿ ಎರಡೂ ಕಳೆದುಕೊಂಡು ಸುಗ್ರೀವನ ಹೆಂಡತಿ ರುಮೆಯನ್ನು ತನ್ನ ಹತ್ತಿರವೇ ಇಟ್ಟುಕೊಂಡು ಅವನು ಮಾಡಿದ ಈ ಪಾಪ ಅವನನ್ನು ಸುಗ್ರೀವನಿಗಿಂತ ಕೆಳಮಟ್ಟಕ್ಕಿಳಿಸಿತು. ಸುಗ್ರೀವ ತನ್ನ ತಪ್ಪು ಒಪ್ಪಿಕೊಂಡ. ಕ್ಷಮೆ ಬೇಡಿ ರಾಜನನ್ನು ಹಿಂತಿರುಗಿಸಲು ಹೋದರು. ವಾಲಿಗೆ ಒಳ್ಳೆಯ ಬುದ್ಧಿ ಬರಲಿಲ್ಲ. ಸುಗ್ರೀವನ ಕತೆ ಕೇಳಿ ರಾಮ ವಿಷಾದ ವ್ಯಕ್ತಪಡಿಸಿದ್ದ. ಸುಗ್ರೀವನ ಹೆಂಡತಿ ಎಲ್ಲಿರುವಳೆಂದು ಗೊತ್ತಿದ್ದು ಅವಳನ್ನು ಹಿಂದಕ್ಕೆ ಪಡೆಯದ ಸುಗ್ರೀವನ ದುಸ್ಥಿತಿಗೆ ಮರುಗಿದ್ದ. ಇವನ ಪರಿಸ್ಥಿತಿ ತನಗಿಂತಲೂ ಕೆಟ್ಟದು ಎಂದು ಯೋಚಿಸಿದ್ದ. ಶ್ರೀರಾಮ ಅವನ ಹೆಂಡತಿಯನ್ನು ಹಾಗೂ ಕಳೆದುಕೊಂಡಿದ್ದ ಹಕ್ಕುಗಳನ್ನು ಹಿಂತಿರುಗಿ ಕೊಡಿಸುವುದಾಗಿ ರಾಮ ಸುಗ್ರೀವನಿಗೆ ಭರವಸೆ ನೀಡಿದ. ವಾಲಿ ಹತ್ತಿರವೇ ಇರುವಾಗ ಸುಗ್ರೀವ ಅದ್ಹೇಗೆ ಸುರಕ್ಷಿತವಾಗಿರುವನೆಂದು ರಾಮ ತನ್ನ ಆಶ್ಚರ್ಯ ವ್ಯಕ್ತಪಡಿಸಿದ್ದ. ಆಗ ಸುಗ್ರೀವ ಮತಾಂಗ ಮಹರ್ಷಿಯ ಪವಿತ್ರ ಆಶ್ರಮದ ಕಥೆಯನ್ನು ಹೇಳಿದ. ದುದುಂಬಿ ಎನ್ನುವ ದೈತ್ಯನೊಬ್ಬನಿದ್ದ. ಅವನಿಗೆ ತನ್ನ ಶಕ್ತಿಯ ಕುರಿತು ತುಂಬ ಅಹಂಕಾರವಿತ್ತು. ಈ ಜಗತ್ತಿನಲ್ಲಿ ತಾನೊಬ್ಬನೇ ಶಕ್ತಿಶಾಲಿ ಎಂದು ತಿಳಿದುಕೊಂಡು ಎಲ್ಲರೊಂದಿಗೂ ಯುದ್ಧಕ್ಕೆ ನಿಂತು ಸವಾಲು ಹಾಕುತ್ತಿದ್ದ. ಅವನಿಗೆ ವಾಲಿಯನ್ನು ಎದುರಿಸುವಂತೆ ಹೇಳಿ ಕಳುಹಿಸಲಾಯಿತು. ದುದುಂಬಿ ವಾಲಿಯ ಹತ್ತಿರ ಬಂದ. ವಾಲಿ ಒಂದು ಶಬ್ದವನ್ನು ಉಸುರದೆ ದುದುಂಬಿಯನ್ನು ಕೈಯಿನಿಂದ ಹಿಡಿದು ಇಸುಕಿ ದೂರ ಒಗೆದುಬಿಟ್ಟ. ದುದುಂಬಿಯ ಮುಕ್ತ ದೇಹ ಹಾರಿ ಬಂತು. ಮತಾಂಗ ಮುನಿಯು ಆಶ್ರಮದ ಉದ್ಯಾನವನದ ನಡುವೆ ಬಿದ್ದು ಅಲ್ಲಿನ ಸೌಂದರ್ಯ ಹಾಗೂ ಪವಿತ್ರತೆಯನ್ನು ಹಾಳು ಮಾಡಿತು. ಇದು ಮತಾಂಗ ಮುನಿಗೆ ಕೋಪ ತರಿಸಿತು. ತಮ್ಮ ಆಶ್ರಮದಲ್ಲಿ ವಾಲಿ ಕಾಲಿಡುವ ಧೈರ್ಯ ಮಾಡಿದ್ದರೆ ತಕ್ಷಣವೇ ಸತ್ತು ಹೋಗಲಿ ಎಂದು ಶಾಪವಿತ್ತರು. ಹೀಗಾಗಿ ವಾಲಿ ಕನಸಿನಲ್ಲಿಯೂ ಕೂಡ ಈ ದಿಕ್ಕಿನತ್ತ ತಿರುಗಿ
ನೋಡುತ್ತಿರಲಿಲ್ಲ. ಆದ್ದರಿಂದ ಕಿಷ್ಕಿಂಧೆಯ ಈ ಭಾಗ ಸುಗ್ರೀವ ಹಾಗೂ ಅವನ ಹಿಂಬಾಲಕರಿಗೆ ಸುರಕ್ಷಿತ ತಡವಾಗಿತ್ತು. ವಾಲಿಯ ಶಕ್ತಿ ಕುರಿತು ಎದರಹಿದ್ದಿರುವಂತೆ ರಾಮ ಸುಗ್ರೀವನಲ್ಲಿ ಭರವಸೆ ತುಂಬಿದ್ದ. ತನ್ನ ಬಾಣಗಳಿಂದ ತನ್ನ ಶಕ್ತಿಯನ್ನು ಕೂಡ ತೋರಿಸಿದ್ದ. ರಾಮನ ಒಂದು ಬಾಣ ಹಲವಾರು ಮರಗಳನ್ನು ಸೀಳಿಕೊಂಡು ಹೋಯಿತು. ಮತ್ತೊಂದು ಬಾಣ ದುದುಂಬಿ ಶರೀರದ ಅಳುದುಳಿದ ಬೆಟ್ಟದೃಷ್ಟಿದ ಭಾಗಗಳನ್ನು ಎತ್ತೊಯ್ದು ಸಮುದ್ರದ ನಡುವೆ ಚೆಲ್ಲಿತು. ಸುಗ್ರೀವ ರಾಮನ ಶಕ್ತಿಯನ್ನು ಕಂಡು ಆತನ ಸೂಚನೆಯನ್ನು ಪಾಲಿಸಲು ಒಪ್ಪಿಕೊಂಡ. ವಾಲಿಯೊಡನೆ ಯುದ್ಧಕ್ಕೆ ನಿಲ್ಲುವಂತೆ ರಾಮ ಸುಗ್ರೀವನಿಗೆ ಹೇಳಿದ. ಸುಗ್ರೀವ ಚೇಷ್ಟೆ ಮಾಡುತ್ತಿದ್ದಾನೆಂದು ತಿಳಿದ ವಾಲಿ ಅವನನ್ನು ಬಡಿದು ಕಳುಹಿಸಿದ್ದ. ವಾಲಿ ಸುಗ್ರೀವರಿಬ್ಬರು ಒಂದೇ ರೀತಿ ಕಾಣುತ್ತಿದ್ದುದರಿಂದ ರಾಮನಿಗೆ ಯಾವ ಸಹಾಯ ಮಾಡಲಾಗಲಿಲ್ಲ. ಸುಗ್ರೀವ ವಾಲಿಗಿಂತ ಪ್ರತ್ಯೇಕವಾಗಿ ಕಾಣುವಂತೆ ಮಾಡಲು ರಾಮ ಸುಗ್ರೀವಿಗೆ ಕೊರಳಲ್ಲಿ ಹೂಮಾಲೆ ಧರಿಸಿಕೊಳ್ಳುವಂತೆ ಹೇಳಿದ್ದ. ಕೊರಳಲ್ಲಿ ಹೂಮಾಲೆ ಧರಿಸಿದ ಸುಗ್ರೀವ ಮತ್ತೊಂದು ವಾಲಿಯನ್ನು ಯುದ್ಧಕ್ಕೆ ಕರೆದು ವಾಲಿಗೆ ಕೋಪ ಬಂತು. ಅಂಜು ಪುಕ್ಕಲನಾದ ಸುಗ್ರೀವ ಮತ್ತೆ ಯುದ್ಧಕ್ಕೆ ಬಂದುದನ್ನು ಕಂಡು ವಾಲಿಯ ಹೆಂಡತಿ ತಾರೆಗೆ ಸುಗ್ರೀವನ ಹಿಂದೆ ಯಾರು ಬೆಂಬಲಿಗರಿರಬೇಕೆಂಬ ಸಂದೇಹ ಬಂದು ವಾಲಿಯನ್ನು ತಡೆಯಲೋದಳು. ವಾನರ ರಾಜ ವಾಲಿಗೆ ತುಂಬ ಅಹಂಕಾರವಿತ್ತು. ಹೀಗಾಗಿ ಅವನು ಯಾರ ಉಪದೇಶವನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ವಾನರ ಸಹೋದರರಿಬ್ಬರು ಪರಸ್ಪರ ಕಾದಾಟ ಪ್ರಾರಂಭಿಸಿದ್ದಾಗ ಪೊದೆಯೊಂದರ ಮರೆಯಲ್ಲಿ ನಿಂತಿದ್ದ ರಾಮ ವಾಲಿಯತ್ತ ಬಾಣ ಬಿಟ್ಟ. ವಾಲಿ ಮರಣಾಂತಿಕವಾಗಿ ಗಾಯಗೊಂಡು ನೆಲಕ್ಕುರುಳಿದ್ದ. ರಾಮ ಕೈಯಲ್ಲಿ ಬಿಲ್ಲು ಹಿಡಿದು ಪೊದೆಯೊಂದರ ಹಿಂದಿನಿಂದ ಹೊರಗೆ ಬರುತ್ತಿರುವುದನ್ನು ನೋಡಿ ವಾಲಿ ಆಘಾತಗೊಂಡ. ರಾಮ ಪೊದೆಯ ಹಿಂದೆ ನಿಂತು ಹೇಡಿಯಂತೆ ತನ್ನನ್ನು ಮೋಸದಿಂದ ಕೊಂದು ಎಂದು ಭಾವಿಸಿ ವಾಲಿಗೆ ಅದರ ಕಾರಣ ತಿಳಿದುಕೊಳ್ಳಬೇಕಾಗಿತ್ತು. ವಾಲಿ ಹೇಳಿದ, ನಿನ್ನಿಂದ ನನಗೆ ವಿಶ್ವಾಸಘಾತವಾಯಿತು. ಒಂದು ವೇಳೆ ನೀನು ಸೀತೆಯನ್ನು ಹಿಂತಿರುಗಿ ಪಡೆಯಲು ಸುಗ್ರೀವನ ಗೆಳೆತನ ಮಾಡುವ ಬದಲು ನನಗೊಂದು ಮಾತು ಹೇಳಿದ್ದರೆ ಬಲದಲ್ಲಿ ನನಗೆ ಸರಿಸಾಟಿ ಇಲ್ಲದ ರಾವಣನನ್ನು ನಿನ್ನ ಕಾಲಿನಡಿ ತಂದು ಹಾಕುತ್ತಿದ್ದೆ. ವಾಲಿ ಮತ್ತು ಅವನ ಪತ್ನಿ ತಾರೆಗೆ ಶ್ರೀರಾಮನಿಂದ ಸಮಾಧಾನಕರ ಉತ್ತರ ಬೇಕಾಗಿತ್ತು. ರಾಮ ನೀಡಿದ ಚಿಂತಾಪೂರ್ವಕ ಉತ್ತರ ಸಮಾಧಾನಕರವಾಗಿತ್ತು. ರಾಮ ಹೇಳಿದ, ನಾನು ನಿನ್ನನ್ನೇಕೆ ಕೊಂದೆ? ಈ ರೀತಿ ಏಕೆ ಕೊಂದೆ ಎಂಬುದು ನಿನಗೆ ತಿಳಿಯಬೇಕಲ್ಲವೇ? ಹೇಳುತ್ತೇನೆ ಕೇಳು. ನೀನು ದೇವೇಂದ್ರನ ಆಶೀರ್ವಾದದಿಂದ ಜನಿಸಿದ ಉತ್ತಮ ವಾನರನಾದ್ದರಿಂದ ಕಾರಣಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಮುಕ್ತಿಗೆ ಕೂಡ ಅರ್ಹನು. ಮುಖ್ಯ ಹಾಗೂ ಮೂಲ ಕಾರಣವೇನೆಂದರೆ ನಿನ್ನಲ್ಲಿರುವ ಸರಿಸಾಟಿ ಇಲ್ಲದ ಅಪರಿಮಿತ ಶಕ್ತಿ ನಿನ್ನ ಯೋಚನಾ ಶಕ್ತಿಯನ್ನೇ ಕುಂಠಿತಗೊಳಿಸಿತು. ಅಹಂಕಾರದಿಂದ ನೀನು ಇನ್ನೊಬ್ಬರ ಚಿಂತನೆಗಳಿಗೆ ಬೆಲೆ ಕೊಡುತ್ತಿರಲಿಲ್ಲ. ರಾಜನಾಗಿ ಮತ್ತು ನ್ಯಾಯ ನೀಡುವವನಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತವರ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅವರಿಗೆ ಮಾತನಾಡಲು ಕೂಡ ಅವಕಾಶ ನೀಡುತ್ತಿರಲಿಲ್ಲ. ಅಪರಾಧ ಸ್ವಯಂಕೃತವಾಗಿರಲಿ ಅಥವಾ ಆಕಸ್ಮಿಕವಾಗಿರಲಿ ಅಪರಾಧದ ಹಿಂದಿನ ಉದ್ದೇಶ ಕುರಿತು ನೀನು ತಿಳಿದುಕೊಂಡು ನ್ಯಾಯ ಒದಗಿಸುತ್ತಿರಲಿಲ್ಲ. ನೀನು ಅಪರಾಧ ಎಷ್ಟು ಗುರುತರವಾದುದು ಎಂಬುದನ್ನು ನೋಡಬೇಕಿತ್ತು. ಅಪರಾಧಿ ಮುಗ್ಧನೆಂದು ತಿಳಿದಾಗ ನೀನು ಅಪರಾಧಿಯನ್ನು ಕ್ಷಮಿಸಬೇಕಿತ್ತು. ನೀನು ಉದಾರಿ ರಾಜನಂತೆ ವರ್ತಿಸಲಿಲ್ಲ. ನ್ಯಾಯದ ನಿಯಮಗಳನ್ನು ಪಾಲಿಸಲಿಲ್ಲ. ಒಂದು ವೇಳೆ ನೀನು ನ್ಯಾಯಬದ್ಧನಾಗಿ ನಡೆದುಕೊಂಡಿದ್ದರೆ ನಿನ್ನನ್ನು ಯಾರೂ ಶಕ್ತಿಯಲ್ಲಿ ಮೀರಿಸುತ್ತಿರಲಿಲ್ಲ. ಜಗತ್ತಿನ ಶ್ಲಾಘನೆಗೆ ಒಳಗಾಗಿ ಉತ್ತಮ ಸಂಸ್ಕೃತಿಯ ದ್ಯೋತಕವೆನಿಸುತ್ತಿದ್ದೆ. ಸುಗ್ರೀವ ಮಾಡಿದ ತಪ್ಪಿಗೆ ನ್ಯಾಯದ ನಿಯಮವನ್ನು ಮೀರಿ ಶಿಕ್ಷೆ ಕೊಟ್ಟೆ. ಶಿಷ್ಟತೆಯ ಮೇರೆ ದಾಟಿ ಪಾಪವನ್ನೆಸಗಿದ್ದೆ. ಯಾವ ಧರ್ಮದ ತತ್ವಗಳು ತನ್ನ ಸಹೋದರನ ಹೆಂಡತಿಯನ್ನು ಕಸಿಯುವಂತೆ ಹೇಳುವುದಿಲ್ಲ. ಅಂಥದ್ದರಲ್ಲಿ ನೀನು ನಿನ್ನ ಸಹೋದರನ ಹೆಂಡತಿ ರುಮೆಯನ್ನು ನಿನ್ನ ಹತ್ತಿರವಿಟ್ಟುಕೊಂಡೆ. ಈ ಪಾಪಕ್ಕೆ ಮರಣದಂಡನೆಯೇ ತಕ್ಕದಾದುದು. ಇನ್ನೊಂದು ವಿಷಯ, ಯಾವುದೇ ವಸ್ತುವಿನ ವಿನಿಮಯಕ್ಕಾಗಿ ರಾಜನಾದವನು ತಪ್ಪಿತಸ್ಥನೊಬ್ಬನಿಂದ ಸಹಾಯ ಪಡೆಯುವುದು ನ್ಯಾಯಕ್ಕೆ ವಿರುದ್ಧವಾದುದು. ಅದರಲ್ಲೂ ಜಗತ್ತಿನ ಚಕ್ರವರ್ತಿ ಎಂದು ಪರಿಗಣಿಸಲ್ಪಡುವ ಅಯೋಧ್ಯೆಯ ರಾಜನಿಂದಲೂ ಅದು ಎಂದಿಗೂ ಸಾಧ್ಯವಾಗದ ಮಾತು. ಮತ್ತು ಹೇಗೆ ಶಿಕ್ಷೆ ನೀಡಬೇಕೆಂಬುದು ನನಗೆ ಬಿಟ್ಟ ವಿಷಯ. ಅಪರಾಧಿಯನ್ನು ಹೇಗೆ ಶಿಕ್ಷಿಸಬೇಕೆಂಬುದನ್ನು ರಾಜ ನಿರ್ಧರಿಸುತ್ತಾನೆ.
ಶಕ್ತಿಯುತನಾದ ಅಪರಾಧಿ ಮತ್ತೆ ತೊಂದರೆಗೆ ಕಾರಣನಾಗಬಹುದೆಂದು ಅವನ ಕೈಕಾಲುಗಳನ್ನು ಕಟ್ಟಿ ಶಿಕ್ಷೆ ನೀಡುವುದು ನ್ಯಾಯ ಧರ್ಮ. ಅಪರಾಧಿ ಈ ಮೊದಲೇ ಸಮಾಜಕ್ಕೆ ಸಾಕಷ್ಟು ತೊಂದರೆ ನೀಡುತ್ತಾನೆ. ಪುನಃ ಶಿಕ್ಷೆ ಅನುಭವಿಸುವಾಗ ಅವನು ತೊಂದರೆ ನೀಡಬಾರದೆಂಬ ಉದ್ದೇಶದಿಂದ ಹಲವಾರು ತಂತ್ರಗಳನ್ನು ಉಪಯೋಗಿಸಬಹುದೆಂದು ನ್ಯಾಯ ಧರ್ಮ ಹೇಳುತ್ತದೆ. ನೀನು ನಿನ್ನ ವೈರಿಗಳನ್ನು ಅಷ್ಟು ಸುಲಭವಾಗಿ ಹೇಗೆ ಕೊಲ್ಲುತ್ತಿದ್ದೆ ಮತ್ತು ನಾನು ಅಡಗಿಸಿಕೊಂಡ ಏಕೆ ಕೊಂದೆ ಎಂದರೆ ಅದಕ್ಕೆ ನಾನೇ ನಿನಗೆ ಕೊಟ್ಟ ವರ ಕಾರಣ. ನೀನು ಸಮುದ್ರ ಮಥನವನ್ನು ನೋಡಲು ಕ್ಷೀರಸಾಗರಕ್ಕೆ ಬಂದಿದ್ದೆ. ಆ ಸಮಯ ದೇವತೆಗಳೆಲ್ಲ ದಣಿದಿದ್ದರು. ನೀನು ತುಂಬ ಬಲದೊಂದಿಗೆ ಜನ್ಮ ತಳೆದಿದ್ದರಿಂದ ದೇವತೆಗಳಿಗೆ ಸಹಾಯ ಮಾಡೆಂದು ನಾನು ಹೇಳಿದ್ದೆ. ನೀನು ಸಹಾಯ ಮಾಡಿದೆ ಕೂಡ. ನಿನ್ನ ಸಹಾಯದಿಂದ ಸಂತೋಷಗೊಂಡು ಮೊದಲೇ ಬಲಶಾಲಿಯಾಗಿದ್ದ ನಿನಗೆ ನಿನ್ನ ಎದುರಿಗೆ ನಿಲ್ಲುವ ನಿನ್ನ ಶತ್ರುವಿನ ಅರ್ಧ ಶಕ್ತಿ ನಿನಗೆ ಬರಲಿ ಎಂದು ವರವನ್ನಿತ್ತಿದ್ದೆ. ಒಂದು ವೇಳೆ ನಾನೇ ನಿನ್ನೆದುರಿಗೂ ಬಂದಿದ್ದರೆ ನೀನು ನನಗೆ ಶರಣಾಗುತ್ತಿದ್ದೆ. ನಿನ್ನ ಮಿತ್ರ ರಾವಣನು ಕೂಡ ಶರಣಾಗುತ್ತಿದ್ದ. ಆಗ ನಾನು ಬೇರೆ ದಾರಿಯಿಲ್ಲದೆ ನಿಮ್ಮ ಶರಣಾಗತಿಯನ್ನು ಒಪ್ಪಿಕೊಳ್ಳಬೇಕಾಗಿ ಬರುತ್ತಿತ್ತು. ಆಗ ಪಾಪ ಕರ್ಮಗಳಲ್ಲಿ ತೊಡಗಿದ್ದ ರಾವಣ ಮತ್ತು ಕುಂಭಕರ್ಣರನ್ನು ಶಾಪದಿಂದ ವಿಮುಕ್ತಗೊಳಿಸುವ ನನ್ನ ವಚನದಿಂದ ಹಿಂದೆ ಸರಿಯುವಂತಾಗುತ್ತಿತ್ತು. ಕೊನೆಯದಾಗಿ ಪಾಪಕರ್ತನಾಗಿ ನೀನು ನಿನ್ನ ನೈತಿಕ ಅಧಿಕಾರವನ್ನು ಕಳೆದುಕೊಂಡಿದ್ದೀಯ. ಇನ್ನೊಬ್ಬರು ಪ್ರಶ್ನಿಸುವ ಅವಕಾಶ ಈಗ ನಿನಗಿಲ್ಲ. ಆದಾಗ್ಯೂ ನಿನ್ನ ಆಜ್ಞಾವನ್ನು ನಾನು ತೊಲಗಿಸಿದ್ದೇನೆ. ಈಗ ನೀನು ಸತ್ಯ ಯಾವುದು ನ್ಯಾಯ ಯಾವುದು ಎಂಬುದನ್ನು ಸರಿಯಾಗಿ ನೋಡಬಲ್ಲೆ. ವಾಲಿ ಮತ್ತು ತಾರಗೆ ಶ್ರೀರಾಮನ ಮಾತುಗಳಿಂದ ಸಮಾಧಾನವಾಯಿತು. ಅವರು ಪಶ್ಚಾತ್ತಾಪ ಪಟ್ಟರು. ವಾಲಿ ಸುಗ್ರೀವನ ಕ್ಷಮೆ ಕೇಳಿ ತನ್ನ ಕುಟುಂಬ ಪರಿವಾರ ಹಾಗೂ ರಾಜ್ಯವನ್ನು ರಕ್ಷಿಸುವಂತೆ ವಿನಂತಿಸಿ ಪ್ರಾಣ ಬಿಟ್ಟ. ಶ್ರೀರಾಮನ ಈ ಮಾತುಗಳನ್ನು ಇಂದಿಗೂ ಎಷ್ಟು ಪ್ರಸ್ತುತ ಅಲ್ಲವೇ?